ಚಿಯರ್ಸ್. ಸಣ್ಣ ಕಂಪ್ಲೀಟ್ ಯಾಕ. ಹಾಯ್ ಹಲೋ ಎವ್ರಿವನ್, ಹೇಗಿದ್ದೀರಾ? ಎಸ್, ವೆಲ್ಕಮ್ ಬ್ಯಾಕ್ ಟು ಅರ್ಚನಾ ವಿಶ್ವಾಸ್ ಯೂಟ್ಯೂಬ್ ಚಾನಲ್. ಐ ನೋ ಇಟ್ಸ್ ಬಿನ್ ಲಾಂಗ್ ಟೈಮ್. ಸೊ ನೀವು ಇವಾಗ ನೋಡ್ತಾ ಇರೋದು ಓಣಂ ವಿಡಿಯೋ. ಇವನ್ ಓಣಂ ಸೆಲೆಬ್ರೇಷನ್ ಆಗಿ ಇಟ್ಸ್ ಬಿನ್ ಅ ಲಾಂಗ್ ಟೈಮ್. ಅದಕ್ಕಿಂತ ನಾನು ಇನ್ನೊಂದು ಸ್ವಲ್ಪ ಲಾಂಗ್ ಟೈಮ್ ತಗೊಂಡು ಅದನ್ನ ಎಡಿಟ್ ಮಾಡಿ ನಾವು ಐ ಆಮ್ போஸ்டிங். ஹோப் யூ கைஸ் gonna enjoy the video. இந்த கோலத்தில் இங்கே ஒரு லைன் தெரியுது, அந்த லைன் நான் வரைஞ்சது. ಎಸ್, ಸೊ ನಾನು இந்த ಕೋಲೋ ಫುಲ್ಲಾಗಿ போட்டேன். ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಬೆಳೆದಿದ್ದು ಅಜ್ಜಿ ಮನೆಯಲ್ಲಿ. ಸೊ ಅಜ್ಜಿ ಮನೆಯಿಂದನೂ ಲೈಕ್ ಫೆಸ್ಟಿವಲ್ ಅಂದ ತಕ್ಷಣವೇ ನಮಗೆ ಫಸ್ಟ್ ನೆನಪಾಗೋದು ರಂಗೋಲಿ. ಕಲರ್ಫುಲ್ಲಾಗಿ ಹೊರಗಡೆ ರಂಗೋಲಿ ಹಾಕಬೇಕು ಅಂತ. ಆ್ಯಂಡ್ ಸೇಮ್ ಥಿಂಗ್ ಕಂಟಿನ್ಯೂಡ್ ವಿತ್ ಮಾಮ್. ಅಬಿಗೆ ಶೂಟ್ ಬಂತು, ಸೊ ಹಿ ಈಸ್ ಲಿವಿಂಗ್. ಆ್ಯಕ್ಚುಲಿ 4:30 ಸ್ಟಾರ್ಟ್ ಮಾಡಿದ್ದು ರಂಗೋಲಿ ಹಾಕೋದಕ್ಕೆ. ಇದೆಲ್ಲ ಕಲರ್ ಹಾಕಿ ಮತ್ತು ಅದಕ್ಕೆ ಇನ್ನೊಂದು ಲೈನ್ ಹಾಕಿ ಆ್ಯಂಡ್ ದಿಸ್ ಇಸ್ ದಿ ಫೈನಲ್ ಲುಕ್. ಆ್ಯಂಡ್ ನೌ ಇಟ್ ಇಸ್ 6 o'clock. ಎಲ್ಲ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಪೂಕೋಲಮ್ ಹಾಕೋಣ. ಆ್ಯಂಡ್ ಮೇಡಮ್ ಅವರು ರೆಡಿ ಆಗೋಕ್ಕೆ ವಿಲ್ ಟೇಕ್ ಲಾಟ್ ಆಫ್ ಟೈಮ್. ಸೊ ಫ್ರೆಶ್ ಆಗಿ ಬಂದಾಯಿತು. ಆ್ಯಂಡ್ ನಾವು ಅಟ್ ಇಸ್ ಗೆಟ್ ರೆಡಿ ವಿತ್ ಮೀ ಅಂತ ಅಂದ್ಕೊಂಡು ನೀವು ಫಾಸ್ಟ್ ಫಾರ್ವರ್ಡ್ ಮಾತ್ರ ಮಾಡಬೇಡಿ. ಇಟ್ ಇಸ್ ನಾಟ್ ಗೆಟ್ ರೆಡಿ ವಿತ್ ಮೀ, ಜಸ್ಟ್ ಫ್ಯೂ ಕ್ಲಿಪ್ಸ್ ಅಷ್ಟೆ. ಸೊ ಸ್ಕಿನ್ ಕೇರ್ ರೂಟೀನ್ ಮುಗೀತು. ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್ ಫಾರ್ ಓಣಮ್. ನನಗೆ ಇದು ತುಂಬ ಲೈಕ್ ಆಯಿತು ಸ್ಯಾರಿ. ಆ್ಯಂಡ್ ಐ ಆಮ್ ಅ ಕಾಟನ್ ಸ್ಯಾರಿ ಲವರ್. ನನಗೆ ಕಾಟನ್ ಸ್ಯಾರಿ ಅಂದರೆ ತುಂಬ ಇಷ್ಟ. ಆ್ಯಂಡ್ ದಿಸ್ ಇಸ್ ಅ ಪೇಪರ್ ಕಾಟನ್. ಇವಾಗ ಮೇನ್ ಥಿಂಗ್, ವಿ ಆರ್ ಗೋಯಿಂಗ್ ಟು ವೇರ್ ಇಯರಿಂಗ್. ನನಗೆ ತುಂಬ ಕಷ್ಟವಾದ ಕೆಲಸ ಅಂದರೆ ಇಯರಿಂಗ್ ಚೇಂಜ್ ಮಾಡೋದು. ಆ್ಯಂಡ್ ಯು ಆರ್ ಗೋನಾ ಸಿ ಮೈ ಇಯರಿಂಗ್ ಚೇಂಜಿಂಗ್ ಅಟ್ರಾಸಿಟಿ ಅಂತ ಹೇಳೋಕ್ಕಿಂತ ಅಷ್ಟು ಕಷ್ಟಪಟ್ಟು ಯಾಕಪ್ಪ ಹಾಕಬೇಕು ಅನ್ನೋ ಥರ ಒಂದು ಟಾಸ್ಕ್. A few moments later. ಇಲ್ಲ 2 days ಆಯ್ತು ರಿಮೂವ್ ಮಾಡಿ. ಏನನ್ನ ಒಂದನ್ನ ಹಾಕಿದ್ದೆ ನೆನ್ನೆ ನೈಟ್ ಬಿಚ್ಚಿಟ್ಟಿದ್ದು. ಅದು ತುಂಬಾ ಸೆನ್ಸಿಟಿವ್, ಬೇಗ ಇದಾಗೋದು ಸ್ಕಿನ್. ಅದೇ ಆ ಒಂದು ಚುಚ್ಚೋದಿದೆಯಲ್ಲ ಅದನ್ನ ಹಾಕಿದ್ದೆ, ಜಸ್ಟ್ ಕಮ್ಮಿ ತರ. 2 hours later. ತಿಪ್ಪ ಹಾಕ್ಬಿಟ್ಟು ಹಾಕ್ತಾ ಇದ್ದೀನಿ ನೋವಲ್ಲ. ಯಾವ್ದು ಹಾಕಿದ್ರೆ ಎರಡು ಅದ್ರೊಳಗಡೆ ತಾನೇ ಹೋಗುತ್ತೆ. ಬೇಡ, ಕಿಚ್ಕೊಂಡ್ರೆ ಕಾಫ್ ಬರುತ್ತೆ. Finally! ಇನ್ನೊಂದ್ಸಲ ಕಿವಿಯಲ್ಲಿ ಇರೋದು ಬಿಚ್ಚುತ್ತೀಯಾ? ಸೊ ನೋಡಿದ್ರಿ ಅಲ್ವಾ ಎಷ್ಟು ಕಷ್ಟಪಟ್ಟು ಇಯರಿಂಗ್ ಹಾಕೊಂಡೆ ಅಂತ. ಓಕೆ, ನೆಕ್ಸ್ಟ್ ಇವ್ರು ರೆಡಿ ಆಗ್ತಾ ಇದ್ದಾರೆ. ಇವ್ರು ರೆಡಿ ಆದಮೇಲೆ ಬಬ್ಬಿ ಇವರು ನಾನು ಸೇರಿಕೊಂಡು ಪೂಜೆ ಮಾಡಿ ನೆಕ್ಸ್ಟ್ ತುಂಬ ಕೆಲಸ ಇದೆ. ಆ ಕೆಲಸ ಎಲ್ಲನೂ ನಿಮಗೆ ತೋರಿಸ್ತೀವಿ. ಆ್ಯಂಡ್ ನಾವು ಬಬ್ಬಿ ಇಸ್ ರೆಡಿ. ಪೂಜೆಗೆ ಆಲ್ಮೋಸ್ಟ್ ಎಲ್ಲ ಅರೇಂಜ್ಮೆಂಟ್ ಮಮ್ಮಿ ಮಾಡಿರ್ತಿದ್ದಾರೆ. ಜಸ್ಟ್ ಹೋಗಿ ಪೂಜೆ ಮಾಡಬೇಕು. ಆ್ಯಂಡ್ ಪೂಜೆ ಮಾಡೋದು ಅಂದರೆ ತುಂಬ ಇಷ್ಟ. ನಾವು ಯಾವುದೇ ಕೆಲಸ ಮಾಡಿದ್ರು 100% ಕೊಟ್ಟು ಮಾಡಿದ್ರೆ ನಮ್ಗೆ ಯಾವ ಕೆಲಸನೂ ಕಷ್ಟ ಅನಿಸಲ್ಲ. ஒரு வழியாக கிருஷ்ணா கிட்ட எல்லா அப்ளிகேஷன் போட்டு தேங்க்ஸ் எல்லாம் சொல்லி ஓணம் பூஜையை முடிச்சிட்டோம். அதுக்கப்புறமா நெக்ஸ்ட் என்ன, நெக்ஸ்ட் பூவா டைம். ஸோ கிச்சனுக்கு போய் என்ன நடக்குது பார்க்கலாம்.
ಏನ್ ಮಾಡ್ತಾ ಇದೀಯಾ? ಏನಕ್ಕೆ ಇಷ್ಟೊಂದು ವೆಜಿಟೇಬಲ್ಸ್? ನಮಗೆ ಸದ್ಯ ಅಂತ ಹೇಳ್ತಾರೆ. ಸದ್ಯ ರೆಡಿ ಮಾಡೋದಕ್ಕೆ ಆ ಅಡುಗೆ. ವಾಟ್ ಇಸ್ ಸದ್ಯ? ಸದ್ಯ ಮೀನ್ಸ್ 16 ವೆರೈಟಿ ಫುಡ್. ಸೊ 16 ವೆರೈಟಿ ಫುಡ್. நான் வீடியோ எடுக்கும் போது பக்கத்துல தக்காளி விக்கி வாங்கோ, கொய்யாக்கா விக்கி வாங்கோ. நான் பண்றது எனக்கு தெரியாது. திஸ் இஸ் ஆக்சுவலி 4th டேக். ஓகே, எனிவேஸ் நான் இங்க அப்லோட் ಮಾಡ್ತೀನಿ. ಎಲ್ಲ ಇದ್ದೇವೆ பார்த்து ಎಂಜಾಯ್ பண்ணுங்க. ದಿಸ್ ವೆಜಿಟೇಬಲ್ಸ್ ಎಲ್ಲ ಬಂದ್ಬಿಟ್ಟು ಬುವ ಮಾಡಕ್ಕೆ ಅಷ್ಟೇ. ನಾವು ಇಟ್ ಇಸ್ ಟೈಮ್ ಫಾರ್ ಪೂಕೋಲಂ. ಯಾವುದು ಡಿಸೈನ್ ಹಾಕೋಣ ಅಂತ ತುಂಬ ಡಿಸ್ಕಷನ್ ಹೋಗಿ ತುಂಬ ಸರ್ಚ್ ಮಾಡಿ ಓಕೆ ಎವ್ರಿ ಟೈಮ್ ಜಸ್ಟ್ ಪೂಕೋಲಂ ಅಂದರೆ ಜಸ್ಟ್ ಒಂದು ನಾರ್ಮಲ್ ಪೂಕೋಲಂ ಥರನೇ ಇರುತ್ತಲ್ಲ, ಈ ಸಲ ಕ್ರಿಯೇಟಿವ್ ಆಗಿ ಏನಾದರೂ ಮಾಡೋಣ ಅಂತ ಸ್ಟಾರ್ಟೆಡ್ ಡೂಯಿಂಗ್ ಸಮಥಿಂಗ್ ಆ್ಯಂಡ್ ಯು ಟೇಕ್ ಅ ಲುಕ್ ಆಫ್ ಇಟ್. ಚಿಯರ್ಸ್. ಕಷಾಯ ಕೋಲ್ಡ್ ಆಗೋಗಿದೆ, ಸೊ ಕಷಾಯ ಕುಡಿತಾ ಪೂಕೋಲಂ ಇಸ್ ಆರ್ ಪ್ರೊಸೆಸ್. ಸೊ ನಾನು ತುಂಬ ಕಷ್ಟಪಡ್ತಿರೋದನ್ನ ನೋಡಿ ಕೋಲ್ಡ್ ಆಗಿದೆ ಪಾಪ ಅಂತ ವಿಶ್ವಾಸ ಸ್ವಲ್ಪ ಬಂದು ಹೆಲ್ಪ್ ಮಾಡಿದ್ರು. ಆಲ್ಮೋಸ್ಟ್ ಆಂಟಿನೇ ಹಾಕಿದ್ದು ಎಲ್ಲ ರಂಗೋಲಿನ. ನಾವು ಆಂಟಿಗೆ ಹೆಲ್ಪ್ ಮಾಡಿದ್ವಿ. ಆ್ಯಂಡ್ ಹಿಯರ್ ಯು ಟೇಕ್ ಅ ಲುಕ್ ಆಫ್ ಇಟ್. ವಿಶ್ವಾಸ್ ಜೊತೆ ಒಂದು ಸ್ವಲ್ಪ ಅಟ್ರಾಸಿಟಿ ಇರಬೇಕಲ್ವಾ, ಅದೇ ಇದು. ಸೊ ಭಾಷಾ ಮಿಸ್ಸಸ್ ಭಾಷಾ ಬಂದಿದ್ದಾರೆ ಫೆಸ್ಟಿವಲ್ಗೆ ಆ್ಯಂಡ್ ನಮ್ಮ ಬಾಯ್ಸ್ ಆರ್ ಆನ್ ದಿ ವೇ. உங்களுக்கெல்லாம் இந்த பூக்கோளம் ஆக்சுவலி எப்படி தெரியுது? ஆர் யூ சீரியஸ்? விநாயகர் மாதிரியா இருக்கு. ஓ மை காட், எவ்வளோ கஷ்டப்பட்டு போட்டா கடைசியில் மகாபலிய விநாயகர்னு சொல்லிட்டாங்க. ಸೊ ಫೈನಲಿ ನಮ್ಮ ಬಾಯ್ಸ್ ಬಂದರು. ಇವ್ರನ್ನ ಪ್ರೀವಿಯಸ್ ವಿಡಿಯೋಸಲ್ಲಿ ನೋಡಿರ್ತೀರ. ಸುಹಾಸ್ ಅಂತ, ಇನ್ನೊಬ್ರು ಹೆಸರು ತೇಜಸ್ ಕುಮಾರ್ ಜೈನ್ SP. ಎಸ್. ಆ್ಯಂಡ್ ನಾವು ಮೇಲ್ಗಡೆ ಒಂದು ಸ್ವಲ್ಪ ವೀಡಿಯೋಸ್ ಮಾಡೋಣ ಅಂತ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಕೆಳಗಡೆಯಿಂದ ಊಟ ಮಾಡಿ ಅಂತ ಕರಿತಾನೆ ಇದ್ದರು. ನಾವು ವೀಡಿಯೋಸ್ ಮಾಡಬೇಕಂದ್ರೆ ಅಟ್ಲೀಸ್ಟ್ ಪ್ರಾಕ್ಟೀಸ್ ಮಾಡಬೇಕಂದ್ರೆ ಟೈಮ್ ಬೇಕಲ್ವಾ, ಟೈಮೇ ಕೊಟ್ಟಿಲ್ಲ. ಹಂಗೂ ಅಣ್ಣನ ಜೊತೆ ವೀಡಿಯೋ ಮಾಡೋಕ್ಕಾಗಿಲ್ಲ. ನಾನು ಬಬ್ಲು ಮಾತ್ರ ಒಂದು ವೀಡಿಯೋ ಮಾಡಿದ್ವಿ. ಆ ವಿಡಿಯೋದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಗೋ ಆ್ಯಂಡ್ ಚೆಕ್ ಔಟ್. ಸೊ ಪ್ರಾಕ್ಟೀಸ್ ಮಾಡೋದೆ ಅಣ್ಣನ ಜೊತೆ, ಬಟ್ ದೆನ್ ಐ ಕುಡ್ ನಾಟ್ ಡೂ ಇಟ್. ಅಷ್ಟರಲ್ಲಿ ಬಂದು ವಿಶ್ವಾಸ್ ಕರ್ಕೊಂಡು ಹೋಗ್ಬಿಟ್ರು, ಬೂವ ತಿನ್ನೋಣ ಆಮೇಲೆ ಮಾಡೋಣ ಅಂತ. இல்லை சொல்லிடல பாவம், அவங்க அப்புறம் கன்ஃபியூஸ் ஆகுவாங்க. ಇದು ಬಂದು ವಿಶ್ವಾಸ್ ಆಡಿಯೋ ಇನ್ನರ್ ಫೀಲ್. ಸೊ ಎಲೆಯಲ್ಲಿ ತುಂಬ ಐಟಮ್ಸ್ ನೋಡಿ ಒಳಗಡೆ ಇರೋ ವಿಶ್ವಾಸ್ ಸ್ಟೆಪಿಂಗ್ ಔಟ್. ಸೊ ನಮ್ಮನ್ನೆಲ್ಲ ಕೂರಿಸಿ ದೊಡ್ಡವರು ನಮಗೆಲ್ಲ ಸರ್ವ್ ಮಾಡಿದ್ರಲ್ವಾ. ஸோ அதன் நன்றி கடன் செலுத்துறதுக்கு எங்களுக்கு ஒரு வாய்ப்புன்னு நினச்சி நாங்களும் அவங்களுக்கெல்லாம் சர்வ் பண்ணோம். ஸோ ಟಿಟ್ ಫಾಟ್ ಆ ಥರ நீங்கள் ಸರ್ವ್ பண்ணதுக்கு நாங்களும் ಸರ್ವ್ பண்ணோம். ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಅವ್ರಿಗೆ ಸರ್ವ್ ಮಾಡುವಾಗ. ನಾನು ಯಾರನ್ನೂ ಫೋರ್ಸ್ ಮಾಡಲ್ಲ ಜಾಸ್ತಿ ಊಟ ಮಾಡಿ ಹಾಕ್ಕೊಳ್ಳಿ ಅಂತ. ಅವರು ಕುಟ್ಟಿಷ್ಟು ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟು ಅವರೇ ತಿಂತಾರೆ ಅಂತ ಅಷ್ಟು ಮಾತ್ರ ಸರ್ವ್ ಮಾಡಿಬಿಟ್ಟು ಸುಮ್ಮನೆ ಆಗೋಗ್ತೀನಿ. ನೀವು ಯಾರಾದರೂ ಊಟನ ತುಂಬ ತಗೊಳ್ಳಿ ತಿನ್ನಿ ಅಂತ ಫೋರ್ಸ್ ಮಾಡೋರಾಗಿದ್ದರೆ ಪ್ಲೀಸ್ ಅದನ್ನ ಮಾಡಬೇಡಿ. ಅವ್ರವ್ರಿಗೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಅವ್ರವ್ರು ತಿಂತಾರೆ. ನಾವೆಲ್ಲ ಹೀಗೆ ಜಾಲಿಯಾಗಿ ಒಟ್ಟಿಗೆ ಕುತ್ಕೊಂಡು ಊಟ ತಿಂದು ಈ ಫೆಸ್ಟಿವಲ್, ಈ ಓಣಂನ ಸೆಲೆಬ್ರೇಟ್ ಮಾಡಿದ್ವಿ. ಆ್ಯಂಡ್ stay tuned for our next vlog. Thank you so much for watching. Ta-da, bye-bye. See you.